ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಕಲ್ಪವೃಕ್ಷ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ 6, 15, 24 ಈ ದಿನಾಂಕಗಳಲ್ಲಿ ಜನಿಸಿದವರ ಜೀವನದ ಗುಣ, ಸ್ವಭಾವ, ನಡತೆ, ಲಕ್ಷಣಗಳ ತಿಳಿಯೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಬೇಕಾದ ಭಾಷೆಗಳಲ್ಲಿ ಜಾತಕ, ನಂತರ ಜಾತಕದ ವಿಶ್ಲೇಷಣೆ ಮಾಡಿ ನೀಡಲಾಗುವುದು. ನಂತರ ವಧುವರರ ಗಣಕೂಟಗಳ ವಿವರಣೆ, ಮದುವೆ, ಗೃಹಪ್ರವೇಶ, ಗೃಹಾರಂಭ, ಇನ್ನು ಇತರೆ ಎಲ್ಲ ರೀತಿಯ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತಗಳನ್ನು ಇಟ್ಟುಕೊಡಲಾಗುವುದು. ನೀವುಗಳು ನಿಖರವಾದ ದಿನಾಂಕ, ಸಮಯ, ವಿಳಾಸವನ್ನು ಈ ಕೆಳಗಿನ ವಾಟ್ಸಪ್ ನಂಬರಿಗೆ ಕಳುಹಿಸಿ ನಾವು ಜಾತಕ, ನಂತರ ಶುಭ ಮುಹೂರ್ತಗಳ ವಿವರಣೆಯನ್ನು PDF ಮುಖಾಂತರ ನಿಮಗೆ ನಾವು ಕಳಿಸಿಕೊಡುತ್ತೇವೆ. ಸ್ನೇಹಿತರೆ, ಇನ್ನು 6, 15, 24 ಈ ದಿನಾಂಕಗಳಿಗೆ ಶುಕ್ರದೇವನು ಅಧಿಪತಿಯಾಗಿರುವನು. ಇನ್ನು ಈ ದಿನಾಂಕಗಳಲ್ಲಿ ಜನಿಸಿದವರ ಗುಣ, ಸ್ವಭಾವ, ಲಕ್ಷಣಗಳ ಬಗ್ಗೆ ಹೇಳುವುದಾದರೆ, ಪ್ರಬಲವಾದ ಆತ್ಮವಿಶ್ವಾಸಿಗಳು ನೀವುಗಳು ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆ, ಪ್ರಾಮಾಣಿಕತೆಯಿಂದ ಮಾಡುವಿರಿ. ಇನ್ನು ಕಷ್ಟಪಟ್ಟು ಕೆಲಸ ಮಾಡಿ ಜೀವನದಲ್ಲಿ ಎಲ್ಲರಿಗಿಂತ ಮುನ್ನೇರುವ ಛಲವಂತರು. ತಮ್ಮ ಗುಣ, ನಡತೆಯಿಂದ ಸುತ್ತಮುತ್ತಲಿನ ಎಲ್ಲ ಜನರನ್ನು ತನ್ನೆಡೆಗೆ ಸೆಳೆಯುವಂತವರು. ತನ್ನ ಮನೆ, ಮಕ್ಕಳು, ಗಂಡ, ಹೆಂಡತಿ, ಸಂಬಂಧಿಕರು ಎನ್ನುವ ಅತಿಯಾದ ಸಾಂಸಾರಿಕ ಬಂಧನದಲ್ಲಿ ಇರುವಿರಿ. ನೀವುಗಳು ಮನೆಯಾಗಲಿ, ಗಂಡ, ಹೆಂಡತಿ, ಮಕ್ಕಳನ್ನಾಗಲಿ ಶುಚಿಯಾಗಿ, ಶುದ್ಧವಾಗಿ, ಅಂದವಾಗಿ, ಆಕರ್ಷಣೀಯವಾಗಿ ಇಟ್ಟುಕೊಳ್ಳಬೇಕೆನ್ನುವ ಸ್ವಭಾವದವರು. ನೀವುಗಳು ತಪಸ್ಸು, ಸಾಧನೆ ಮಾಡದೆ ದೈವವನ್ನು ಅನುಗ್ರಹಿಸಿಕೊಳ್ಳುವ ದೈವ ಭಕ್ತರು. ನೀವುಗಳು ಎಲ್ಲಾ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂತವರಾಗಿರುವಿರಿ. ಒಳ್ಳೆಯ ಆಹಾರ, ವಸ್ತುಗಳು, ಶೃಂಗಾರ, ರಸಿಕತೆ ಇರುವ ವ್ಯಕ್ತಿಗಳು ನೀವು. ಇನ್ನು ಸಂಗೀತ, ಸಾಹಿತ್ಯ, ಕಲೆಯಲ್ಲಿಯೂ ಬಹಳ ಆಸಕ್ತಿಯನ್ನು ಹೊಂದಿರುವಿರಿ. ಇನ್ನು ತಮ್ಮ ಮಾತು, ನಡತೆಯಿಂದ ಇತರರ ಮನಸ್ಸಿನಲ್ಲಿ ಇರುವುದನ್ನು ಬೇಗನೆ ಪತ್ತೆ ಹಚ್ಚುವ ಚಾಣಕ್ಯರೂ ಕೂಡ. ಇನ್ನು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ವಹಿಸಿ ಬಯಸದೆ ಇತರರಿಗೆ ಸಹಾಯವನ್ನು ಮಾಡುವ ಗುಣ ನಿಮ್ಮದು. ನೀವುಗಳು ಜೀವನದಲ್ಲಿ ಯಾವಾಗಲೂ ಒಂಟಿತನವಾಗಿರುವುದನ್ನು ಬಯಸುವುದಿಲ್ಲ. ತಮ್ಮನ್ನು ಪ್ರೀತಿಸುವ ಜೊತೆಗಾರರು ಇರಲೇಬೇಕು. ನೀವು ಎಷ್ಟೇ ಶ್ರೀಮಂತಿಕೆಯಿಂದ, ನೆಮ್ಮದಿಯಿಂದ ಇದ್ದರೂ ಯಾವುದಾದರೂ ಒಂದು ಚಿಂತೆಯಲ್ಲಿ ನರಳಬೇಕಾಗುತ್ತದೆ. ಉದಾಹರಣೆಗೆ, ನಡೆದು ಹೋದ ಘಟನೆಗಳನ್ನು ಮನಸ್ಸಿನಲ್ಲಿ ಕೊರಗುವಿರಿ. ನೀವುಗಳು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿಕೊಳ್ಳುವುದು ತುಂಬಾ ಅಗತ್ಯ. ಇನ್ನು ಪರಿಹಾರ ಎಂದು ಹೇಳುವುದಾದರೆ, ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ, ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಪ್ರತಿ ಶುಕ್ರವಾರದಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗುವುದು ತುಂಬಾ ಒಳ್ಳೆಯದು. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವತು.